ವಿಶ್ವಾಮಿತ್ರಸ್ಯ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ. ವಿಶ್ವಾಮಿತ್ರ ಯಾವುದರಿಂದ ರಕ್ಷಣೆ ಮಾಡಿದ? ಗಾಯತ್ರಿ ಮಂತ್ರದಿಂದ ರಕ್ಷಣೆಯನ್ನು ಮಾಡಿದ. ಈಗ ನಾವು ಆಚರಣೆ ಮಾಡುವಂತಹ ಗಾಯತ್ರಿ ಯಾರು? ಮಂತ್ರ ರೂಪದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವಲ್ಲ, ಇದು ಯಾರು? ಹಾಗೆ ಗಾಯಂತಂ ತ್ರಾಯತಿ, ಯಾರು ನಿನ್ನನ್ನು ಸ್ತುತಿಸುತ್ತಾರೋ ಅವಳನ್ನು ನೀನು ಕಾಪಾಡು. ಈ ಭಾಗವತಕ್ಕೂ ಈ ಗಾಯತ್ರಿಗೂ ಬುದ್ಧನಿಗೂ ಸಂಬಂಧ. ಅದು ಹೇಗೆ? ಅದು ನಮ್ಮದು ಏನಿದೆ, ನಾವು ಬರಬೇಕಿದ್ರೆ ಏನು ತರೋದಿಲ್ಲ, ಹೋಗ್ಬೇಕಿದ್ರೆ ಏನು ತಗೊಂಡು ಹೋಗೋದಿಲ್ಲ. ಹೇಗೆ ಋಷಿಮುನಿಗಳು ಜ್ಞಾನವನ್ನು ಬಿಟ್ಟು ಹೋದರೋ, ಅಟ್ಲೀಸ್ಟ್ ನಾವು ಆ ಋಷಿ ಋಣದ ಪರಿಹಾರಕ್ಕಾಗಿ ಆದರೂ ಒಂದು ಪ್ರಯತ್ನ ಮಾಡುವ. ವಿಷ್ಣು ಭಟ್ರೆ, ಈಗ ನಾವು ಗಾಯತ್ರಿ ಮಂತ್ರದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಮಾತಾಡಿ ಅಲ್ಲಿಗೆ ಅದನ್ನು ನಿಲ್ಲಿಸಿದ್ದೆವು. ಮತ್ತೆ ಅದನ್ನು ವಿವರವಾಗಿ ತಾನೇ ಮುಂದುವರಿಸ್ತೇನೆ ಅಂತ ಹೇಳಿದ್ರಿ. ಬಹುಶಃ ಈಗ ಗಾಯತ್ರಿ ಮಂತ್ರದ ಅದರ ಹುಟ್ಟು ಮತ್ತು ಅದರ ಮಹತ್ವ ಇತ್ಯಾದಿ ಇತ್ಯಾದಿ ಎಲ್ಲವನ್ನ ಈಗ ವಿವರಿಸ್ಬೋದು ಅಂತ ಅನಿಸ್ತದೆ ನನಗೆ. ಖಂಡಿತ ಖಂಡಿತ. ಅದಕ್ಕೇನು, ನಾವು ಈ ಬುದ್ಧನ ಬಗ್ಗೆ ವಿಷಯವನ್ನು ಸ್ವಲ್ಪ ಪ್ರಸ್ತಾಪವನ್ನು ಮಾಡಿತ್ತು. ಮತ್ತೆ ನಮ್ಮ ನೋಡುಗರು ಕೂಡ ಬುದ್ಧ ಆ ಬುದ್ಧನೋ ಈ ಬುದ್ಧನೋ ಅಲ್ವಾ, ಪುರಾಣದ ಬುದ್ಧನೋ ನಮ್ಮ ಲೌಕಿಕದ ಬುದ್ಧನೋ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ನಿಮ್ಮ ಎದುರು ಇಟ್ಟಿದ್ದೇನೆ ನಾನು. ಬುದ್ಧ ಒಂದೇ ಬುದ್ಧನೇ. ಯಾಕೆ ಅದನ್ನು ಹೇಳಿದೆ ಅಂದರೆ, ವಿಶ್ವಾಮಿತ್ರಸ್ಯ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ. ವಿಶ್ವಾಮಿತ್ರ ಯಾವುದರಿಂದ ರಕ್ಷಣೆ ಮಾಡಿದ? ಗಾಯತ್ರಿ ಮಂತ್ರದಿಂದ ರಕ್ಷಣೆಯನ್ನು ಮಾಡಿದ. ಗಾಯತ್ರಿ ಗಾಯತ್ರಿ ಅಂದರೆ ಗಾಯಂತಂ ತ್ರಾಯತೀತಿ ಗಾಯತ್ರಿ. ಇನ್ನು ಛಂದಸ್ಸಿನಲ್ಲೂ ಗಾಯತ್ರಿ ಬರ್ತದೆ. ಗಾಯತ್ರಿ ಛಂದಸ್ಸು ಇದೆ. ಅನೇಕ ಛಂದಸ್ಸುಗಳಿವೆ, ಅದರಲ್ಲೂ ಗಾಯತ್ರಿ ಬರ್ತದೆ. ಈಗ ನಾವು ಆಚರಣೆ ಮಾಡುವಂತಹ ಗಾಯತ್ರಿ ಯಾರು? ಮಂತ್ರರೂಪದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವಲ್ಲ, ಇದು ಯಾರು ಹೇಳುವುದನ್ನು ನಾವು ತಿಳ್ಕೊಳ್ಬೇಕು. ಆದರೆ ಸೀದಾ ಪುರಾಣಕ್ಕೆ ಹೋಗಬೇಕಾಗ್ತದೆ. ಪುರಾಣಗಳಲ್ಲಿ ಬರ್ತದೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಮ್ಮೆ ಬ್ರಹ್ಮನಿಗೆ ಯಜ್ಞವನ್ನು ಮಾಡುವಂತಹ ಒಂದು ಸಂದರ್ಭ ಬರ್ತದೆ. ಸರಸ್ವತಿ ಯಜ್ಞ ಮಾಡಬೇಕಿದ್ರೆ ಗಂಡ ಹೆಂಡತಿ ಇಬ್ಬರು ಬೇಕಾಗುತ್ತೆ. ಸರಸ್ವತಿ ಅಂತ ಹೇಳಿದ್ರೆ ತಾನು ಅವರ ಒಟ್ಟಿಗೆ ಬರ್ತೇನೆ, ಪಾರ್ವತಿ ಮತ್ತು ಲಕ್ಷ್ಮಿ ಪಂಚಪ್ರಕೃತಿಗಳ ಒಟ್ಟಿಗೆ ಬರ್ತೇನೆ ಅಂತ ಹೇಳಿ, ಇವನಿಗೆ ಕಾಲ ಮೀರಿ ಹೋಗ್ತದೆ ಹೇಳುವ ಉದ್ದೇಶಕ್ಕಾಗಿ ಇಂದ್ರನಿಗೆ ಹೇಳ್ತಾನೆ. ಕೇಳಿದರೆ ಹೋಗಿ ಭೂಲೋಕಕ್ಕೆ ಹೋಗಿ ಒಂದು ಹುಡುಗಿಯನ್ನು ಕರ್ಕೊಂಬ ಹೇಳ್ತಾನೆ. ಆಗ ಇಂದ್ರ ಬಂದು ಭೂಲೋಕದಿಂದ ಒಂದು ಮೊಸರು ಮಾರುವಂತಹ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾನೆ ದೇವಲೋಕಕ್ಕೆ. ಅವರಿಗೂ ತುಂಬ ಆಮಿಷಗಳನ್ನು ಒಡ್ಡಿ, ಯಾರಿಗೆ ಮೊಸರು ಮಾರುವಂಥವರು, ಗೋವನ್ನು ಇದು ಮಾಡುವಂಥವರು, ಗೋವಳ ಜಾತಿಯವರು ಕರ್ಕೊಂಡು ಹೋಗ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಇರ್ತಾರೆ. ವಿವಾಹವಾಗ್ತದೆ. ಯಜ್ಞವನ್ನು ಶುರು ಮಾಡ್ತಾನೆ. ಯಜ್ಞದ ಪೂರ್ಣಾಹುತಿಯ ಹೊತ್ತಿಗೆ ಸರಸ್ವತಿ ಬರ್ತಾಳೆ. ಅವಳು ಬಂದರೆ ಅವಳಿಗೆ ಬ್ರಹ್ಮನ ಪಕ್ಕದಲ್ಲಿ ಮತ್ತೊಂದು ಸ್ತ್ರೀಯನ್ನು ನೋಡಿ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅವಳು ತನ್ನ ಗಂಡನಿಗೆ ಶಾಪವನ್ನು ಕೊಟ್ಟುಬಿಡ್ತಾಳೆ. ನೀನೇನು ಲೋಕಪೂಜಿತನಾಗಬೇಕು ಹೇಳುವ ಉದ್ದೇಶಕ್ಕಾಗಿ, ನಾನಿದ್ದರೂ ಬರಲಿಕ್ಕೆ ತಡ ಆಗ್ತದೆ ಹೇಳಕತ್ತೇಳಿ ಹೇಳುವ ಉದ್ದೇಶಕ್ಕಾಗಿ ಶೀಘ್ರ ಯಜ್ಞ ಮಾಡಬೇಕು ಹೇಳುವ ಉದ್ದೇಶಕ್ಕಾಗಿ ನೀ ಯಜ್ಞ ಮಾಡೋದ್ರಿಂದ ನಿನಗೆ ಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲದೆ ಹೋಗುವ ಹಾಗೆ ಋಷಿಮುನಿಗಳಿಂದ ಶಾಪ ಪಡೆಯ ಅಂತ. ವಿಷ್ಣುವನ್ನು ನೋಡಿ
ನೀನು ಪಾಲನಕರ್ತನಾಗಿದ್ದು ಇಂತಹ ಕೃತಿಯನ್ನು ನೀನು ತಡೆಯಬೇಕಿತ್ತು. ಒಂದು ಹೆಣ್ಣಿನ ಒಂದು ಗಂಡ ಇದ್ದು ಆ ಗಂಡ ಒಂದು ಹೆಣ್ಣನ್ನು ಮದುವೆಯಾದರೆ ಆ ಹೆಣ್ಣಿಗೆ ಯಾವ ರೀತಿಯಾದಂತಹ ಸಂಕಟ ಆಗ್ತದೆಯೋ ಹಾಗೆ ನಾನು ಗಂಡನ ಕಳ್ಕೊಂಡದ್ರಿಂದ ನೀನು ಕೂಡ ಹೆಂಡತಿಯನ್ನು ಕಳ್ಕೊಂಡು ಸಂಕಟ ಪಡುವಂತಹ ಸಂದರ್ಭ ಬರಲಿ ರಾಮಾಯಣದಲ್ಲಿ. ಶಿವನನ್ನು ನೀನು ಎಲ್ಲದನ್ನು ನಿಯಂತ್ರಿಸುವ, ನೀನು ತಮೋಮೂರ್ತಿ, ಎಲ್ಲ ನಾಶ ಮಾಡುವವ ನೀನು. ಈ ಥರದ್ದನ್ನು ಪ್ರತಿಭಟಿಸದೇ ಇದ್ದುದರಿಂದ ನಿನಗೂ ಕೂಡ ಮೂರ್ತಿ ಪೂಜೆ ನಾಶವಾಗಿ ಲಿಂಗ ಪೂಜೆ ಶಾಶ್ವತವಾಗುವಂತೆ ಆಗಿದೆ. ಇದನ್ನು ತಗೊಂಬಂದು ಯಾರು? ಇಂದ್ರ ನೀನು ಸಹಸ್ರ ಯೋನಿಯಾಗುವ ಹಾಗೆ ನಿನ್ನ ಮೈಯೆಲ್ಲ ಶಾಪವನ್ನು ಪಡೆ. ಎಷ್ಟು ಮಂದಿಗೆ ಸರಸ್ವತಿ ಶಾಪ ಕೊಟ್ಟುಬಿಡ್ತಾಳೆ. ಆಗ ಬ್ರಹ್ಮನನ್ನು ಮದುವೆ ಆದದ್ದರಿಂದ ಇವಳಿಗೆ ದೈವತ್ವದ ಒಂದು ಸ್ವರೂಪ ಶಕ್ತಿ ಇದ್ದಿರುತ್ತದೆ. ಇವಳು ಅದನ್ನು ಎಲ್ಲ ಅದಕ್ಕೆ ವಿಶಾಪವನ್ನು ಮಾಡಿಸ್ತಾಳೆ. ಇವಳು ಯಾರು? ಗಾಯತ್ರಿ. ಹೀಗೆ ಇನ್ನೂ ಅನೇಕ ವಿಚಾರಗಳಿವೆ. ಇವಳು ಗಾಯತ್ರಿಯಾಗಿ ನನ್ನ ಮೊಟ್ಟ ಮೊದಲು ಆಚರಣೆ ಮಾಡಿದ್ದು ಬ್ರಹ್ಮ ಋಷಿ ಗಾಯತ್ರಿಯನ್ನು ಮಾಡಿದ್ದು. ಎರಡನೇ ವಸಿಷ್ಠರು, ಮೂರನೇ ವಿಶ್ವಾಮಿತ್ರರು ಲೋಕಕ್ಕೆ ಕೊಟ್ಟವರು. ಇವರು ಲೋಕಕ್ಕೆ ಕೊಟ್ಟವರೇ. ಮೊದಲು ಬ್ರಹ್ಮ ಋಷಿ, ಅಲ್ಲಿ ಬ್ರಹ್ಮ ಶಾಪ ವಿಮೋಚನೆ ಅಂತ ಹೇಳಿದೆ. ಗಾಯತ್ರಿ ಆರಾಧನೆ ಮಾಡಬೇಕಿದ್ರು ಆ ಶಾಪ ವಿಮೋಚನೆ ಮಂತ್ರಗಳನ್ನೆಲ್ಲ ಹೇಳಬೇಕಾಗ್ತದೆ. ಇದು ಹೆಚ್ಚು ಪ್ರಕಟವಾಗಿ ಇಲ್ಲ. ಇದು ಈಗ ಅವಳ ರೂಪದಲ್ಲಿ ಹುಟ್ಕೊಳ್ತದೆ ಅದು ಹೇಗೆ? ಹೌದು, ಗಾಯತ್ರಿಯಾಗಿ ಗಾಯಂತಂ ತ್ರಾಯತಿಥಿ, ಯಾರು ನಿನ್ನನ್ನು ಸ್ತುತಿಸುತ್ತಾರೋ ಅವಳನ್ನು ನೀನು ಕಾಪಾಡುವುದು ಅಂತ. ಗಾಯ ಪದದ ವ್ಯುತ್ಪತ್ತಿನೇ ಹಾಗೆ. ಅದು ಯಾರು ಗಾಯಂತಂ, ಯಾವನು ನಿನ್ನ ಸ್ತುತಿಯನ್ನು ಹೇಳುತ್ತಾನೋ. ಅವಳಿಗಲ್ಲಿ ಗಾಯತ್ರಿ ಅಂತ ಹೆಸರು ಅಲ್ಲಿಂದ ಬಂದದ್ದು. ಅಲ್ಲಿ ಮದುವೆ ಆದ ಮೇಲಿಂದನೇ ಆ ಒಂದು ಶಕ್ತಿ ಪ್ರಾಪ್ತವಾಗ್ತದೆ ಅವಳಿಗೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಹೀಗೆ ಬರ್ತದೆ. ಹೌದು, ಆದರೆ ಇಲ್ಲಿ ಗಾಯತ್ರಿ ಛಂದಸ್ಸೂ ಹೌದು. ಆದರೆ ಗಾಯತ್ರಿ ಅಂದರೆ ನಮ್ಮಲ್ಲಿ ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷಿ, ಆ ಗಾಯತ್ರಿ ವರ್ಣನೇ ಹಾಗೆ. ಚತುರ್ವಿಂಶತ್ಯಕ್ಷರ 24 ಅಕ್ಷರಗಳು, ಚತುರ್ವಿಂಶತಿ. ತ್ರಿಪದ 3 ಪಾದ, ಷಟ್ಕುಕ್ಷಿ 6 ಹೊಟ್ಟೆ, ಪಂಚಶೀರ್ಷ, ಉಪನಯನ. ಆ ಶೀರ್ಷಕ್ಕೆ ಉಪ ಅಂದರೆ ಮತ್ತೊಂದು ನಯನ, ಉಪನಯನ. ಗಾಯತ್ರಿಯ ಸ್ವರೂಪದ ವರ್ಣನೆ ಬಹಳಷ್ಟು ಇದೆ. ಇದನ್ನು ಈ ಶಾಪೋದ್ಧಾರವನ್ನು ಮಾಡಿಕೊಂಡು ಆರಾಧನೆ ಮಾಡಬೇಕಾಗ್ತದೆ. ಅಲ್ಲಿ ವಿಶ್ವಾಮಿತ್ರರು ಅದನ್ನು ಏನು ಮಾಡ್ತಾರೆ, ಇದನ್ನು ಸರಳೀಕರಣ ಮಾಡದ್ದು ಭಾಗವತದಲ್ಲಿ ಬರ್ತದೆ. ವ್ಯಾಸರು ಅದನ್ನು ಸರಳೀಕರಣ ಮಾಡ್ತಾರೆ, ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಆ ಮಂಗಲ ಶ್ಲೋಕದಲ್ಲಿಯೇ ಸತ್ಯಂ ಪರಂ ಧೀಮಹಿ, ಆ ಗಾಯತ್ರಿಯ ಒಂದು ಮಂತ್ರದ ಒಂದು ಪದವನ್ನು ಅಲ್ಲಿ ಹಾಕ್ತಾರೆ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಒಂದು ಪದವನ್ನು ಹಾಕ್ತಾರೆ. ಬುಡದಲ್ಲಿ ಜನ್ಮಾದ್ಯಸ್ಯ ಯತಃ, ಇದು ಬ್ರಹ್ಮಸೂತ್ರ ಭಾಷ್ಯದ ಪದಗಳು. ಅಷ್ಟು ಮಹತ್ವಪೂರ್ಣ. ವಿದ್ಯಾವತ ಭಾಗವತೆ ಪರೀಕ್ಷಾ, ಆ ರೀತಿ ಮಾಡ್ತಾರೆ. ಅದನ್ನು ಆ ಗಾಯತ್ರಿಯ ಭಗವಂತನನ್ನು ಸ್ತುತಿಯ ಮಾಡುವ ಜೊತೆಯಲ್ಲಿ ಗಾಯತ್ರಿಯನ್ನು ಇಟ್ಟರು. ಯಾರೋ ವ್ಯಾಸರು. ಈ ಭಾಗವತಕ್ಕೂ ಈ ಗಾಯತ್ರಿಗೂ ಬುದ್ಧನಿಗೂ ಸಂಬಂಧ. ಅದು ಹೇಗೆ? ಅದು ನೋಡಿ, ಮಂಗಲ ಸ್ತುತಿಯಲ್ಲಿಯೇ
ಸತ್ಯಂ ಪರಂ ಧೀಮಹಿ ಅಂದ್ರೆ ಆ ಗಾಯತ್ರಿಯನ್ನು ಇಟ್ಟರೆ ಅಲ್ಲಿ ವಿಷ್ಣುವಿನ 10 ಅವತಾರಗಳು. ನಮ್ಮಲ್ಲಿ ಅವತಾರಗಳು 24 ಅವತಾರಗಳು, ಅಕ್ಷರಕ್ಕೆ ಒಂದೊಂದು ಅವತಾರವನ್ನು ತಾಳಿದ್ದಾನೆ ಮಹಾವಿಷ್ಣು. ಪದಗಳಿಗೂ ರೈವತಕ ಮನ್ವಂತರದ ನಂತರದ ನಮ್ಮಲ್ಲಿ ಪ್ರಚಲಿತದಲ್ಲಿ ಇರುವಂತಹ 10 ಅವತಾರಗಳು: ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಈ ಬುದ್ಧನು ಒಂದೇ, ಇತಿಹಾಸದಲ್ಲಿ ಬರುವ ಬುದ್ಧನು ಒಂದೇ ಹೇಳುವ ಬಗ್ಗೆ ನಾವು ಮೊನ್ನೆ ಮಧ್ವಾಚಾರ್ಯರು ತಿಳಿಸಿದ ಆ ಸಮಸ್ಯೆ ನಿವಾರಣೆ ಆಗಿದೆ. ಗೌತಮ ಬುದ್ಧನೇ. ಆದರೆ ಇಲ್ಲಿ ನೇಪಾಳ ಮತ್ತು ಅವನ ಇದು ಹುಟ್ಟಿದ ಸ್ಥಳ ಇದೆಯಲ್ಲ, ಅದನ್ನು ಕೂಡ ಅವರಲ್ಲಿ ಕೀಕಟೇಶು ಭವಿಷ್ಯತಿ, ಕೀಕಟ ದೇಶ ಅಂತ ಹೇಳಿ ಒಂದು ದೇಶವಿದೆ. ಅದು ಕೂಡ ಭಾಗವತದಲ್ಲಿಯೇ ಬರ್ತದೆ. 5ನೇ ಸ್ಕಂದದಲ್ಲಿ ಏನು ಅದನ್ನು, ಯಾಕೆಂದರೆ ವರ್ಷದ ದೇಶವನ್ನು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಕೀಕಟ ಹೇಳುವಂತಹ ಒಂದು ಪದವನ್ನು ಕೂಡ ಭಾಗವತದಲ್ಲಿ, ಕಪಿಲವಸ್ತು ನೇಪಾಳದಲ್ಲಿ ಅದೆಲ್ಲ ಬರ್ತದಲ್ಲ. ಆದರೆ ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಹೇಳುವುದನ್ನು, ಆ ಸಮಸ್ಯೆಯನ್ನು ಮಧ್ವಾಚಾರ್ಯರು ನಿವೃತ್ತಿ ಮಾಡಿದ್ದಾರೆ. ವ್ಯಾಸರು ಇಲ್ಲಿ 10 ಅವತಾರವನ್ನು ವರ್ಣನೆ ಮಾಡಬೇಕಿದ್ದರೆ, ಇವತ್ತು ನಾವು 10 ಅವತಾರದನ್ನೇ ತಗೊಳ್ಳುವ. ಯಾಕೆಂದರೆ 24 ಅವತಾರಗಳಲ್ಲಿಯೂ ಕೂಡ ಅಲ್ಲಿ ಅಂಶಾವತಾರ, ಕೇಶಾವತಾರ ಅಂತ ಹೇಳಿ ಎಲ್ಲ ವಿಷಯ ಬಹಳಷ್ಟು ವಿಸ್ತಾರವಾಗಿದ್ದರಿಂದ ಹೆಚ್ಚು ನಾವು ಇದ್ರೆ ಹೇಳ್ತಾ ಹೋದರೂ ಈ ಭಟ್ರ ಪುರಾಣ ಅಂತ ಪುರಾಣ ಹೇಳಿ. ಯಾಕೆಂದರೆ ಶಂಖದಿಂದ ಬಂದರೆ ತೀರ್ಥದು, ವ್ಯಾಸರಿಂದ. ಈಗ ನಮ್ಮಂಥವರೆಲ್ಲ ನಾವೆಲ್ಲ ಅಲ್ಪಮತಿಗಳು. ಆದರೆ ವ್ಯಾಸರು ಏನು ಹೇಳಿದ್ರೋ ಅದನ್ನೇ ನೀವು ಹೇಳಬೇಕಾಗತ್ತೆ. ಬಿಟ್ಟರೆ ಬೇರೆ ಮತ್ತೆ ನಮ್ಮದು ಏನಿದೆ, ನಾವು ಬರಬೇಕಿದ್ರೆ ಏನೂ ತರೋದಿಲ್ಲ, ಹೋಗ್ಬೇಕಿದ್ರೆ ಏನೂ ತಗೊಂಡು ಹೋಗೋದಿಲ್ಲ. ಆದರೆ ಹೇಗೆ ಋಷಿಮುನಿಗಳು ಜ್ಞಾನವನ್ನು ಬಿಟ್ಟು ಹೋದರೋ, ಅಟ್ಲೀಸ್ಟ್ ನಾವು ಆ ಋಷಿ ಋಣದ ಪರಿಹಾರಕ್ಕಾಗಿ ಆದರೂ ಒಂದು ಪ್ರಯತ್ನ ಮಾಡೋದು. ಹೌದು, ಸತ್ಯ. ಅಲ್ಲಿ ಕರ್ತ ಕಾರಯಿತ ಚೈವ ಸಹಾಯಶ್ಚ ಅನುಮೋದಕ ಚತುರ್ನಾಮಿ ಫಲೇ ಭಾಗ ಅಂತೇಳಿ, ಅದರಲ್ಲಿ ನಿಮಗೂ ಯಾರ್ಯಾರು ಈ ಪಾಲ್ಗೊಂಡವರಿಗೂ ಕೂಡ ಅಂದರೆ ವ್ಯಾಸರು ಅದಕ್ಕಾಗಿ ಅದನ್ನು ಬೆಳೆಯಲಿ ಹೇಳುವ ಉದ್ದೇಶದಿಂದ ಕರೆಕ್ಟ್.